ಪ್ರತಿ ವರ್ಷನೂ ಇದಕ್ಕಿನ್ನ ಜೋರಾಗಿರ್ತಿತ್ತು ಫ್ರೆಂಡ್ಸ್. ರಿಯಲಿ ಈ ವರ್ಷನೇ ಸ್ವಲ್ಪ ಡಲ್ ಆಗಿದೆ ನಮ್ಮ ಚಳ್ಳಕೆರೆಯಲ್ಲಿ. ತುಂಬ ಚೆನ್ನಾಗಿ ಮಾಡ್ತಿದ್ರು ಪ್ರತಿ ವರ್ಷನೂ. ಈ ವರ್ಷ ಸ್ವಲ್ಪ ಸೈಲೆಂಟಾಗಿ ಒಂದೇ ಕಡೆ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಚಳ್ಳಕೆರೆಯಲ್ಲಿ ಗಣೇಶ ಹಬ್ಬ ನಡೀತಾ ಇದೆ. ಫುಲ್ ವಿಡಿಯೋ ಹಾಕ್ತೀನಿ, ನೋಡಿ, ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋ ಚಿಕ್ಕಮಕ್ಕಳು ಆಡೋ ಕಾರು ಬಂದಿದೆ ಫ್ರೆಂಡ್ಸ್. ವೆಹಿಕಲ್ ಸಮೇತ ಇದೆ ನೋಡಿ ಇಲ್ಲಿ. ನನ್ನ ಮಗನ ಏನಾದರೂ ಕರ್ಕೊಂಬಂದಿದ್ರೆ ಫ್ರೆಂಡ್ಸ್, ಹಾಕ್ಯಂಡು ಚೆಚ್ಬಿಡೋಣ. ಮಳೆ ಇರೋದ್ರಿಂದ ಎಲ್ಲ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. ಒಂದು ಲೇಡೀಸ್ ಜ್ಯುವೆಲರ್ಸ್ ಬಂದಿದೆ ಫ್ರೆಂಡ್ಸ್. ಡಮ್ಮಿ ಜ್ಯುವೆಲರ್ಸ್ ಯಾವ ಬೇಕು? ಹಲೋ 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 ಸ್ಟೀಲ್ ಐಟಮ್ ಬಂದಿದೆ ಫ್ರೆಂಡ್ಸ್. ಸ್ಟೀಲ್ ನೆಕ್ಲೆಸ್ಸು
लेके एक फरियाद आ तुरया दिल विच लेके ಚಿಕ್ಕ ಮಕ್ಳಿಗೆ ಆಡ್ಸೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಸಮೇತ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಕೃತಕ ಸ್ವಿಮ್ಮಿಂಗ್ ಪೂಲ್ ನೋಡಿ ಹೇಗಿದೆ ಅಂತ ನಮ್ಮ ಚಳ್ಳಕೆರೆಯಲ್ಲಿ. ಅಣ್ಣ ನಮ್ಗೊಂದು ಕೊಡೋಣ ಸೌದಕ್ಕೆ ಅಣ್ಣ ಈ ಥರ ರೆಡಿ ಮಾಡು. ನಮ್ಗೊಂದು ಕೊಡೋಣ. ಚಿಕ್ಕ ಹುಡುಗರೆ ತುಂಬ ಇಷ್ಟ ಆಗುತ್ತೆ. ಅದೇ ಚಿಕ್ಕ ಹುಡುಗರೆ ತುಂಬಿಟ್ಟಿದ್ದಾರೆ ನೋಡಿ. ಪ್ರತಿ ವರ್ಷವೂ ಇದೇ ಥರ ಜೋರಾಗೆ ಅದ್ದೂರಿಯಾಗೆ ಮಾಡ್ತಾರೆ ಫ್ರೆಂಡ್ಸರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ಗಾಂಧಿನಗರ ಚಳ್ಳಕೆರೆ 33ನೇ ವರ್ಷದಿದು. ಫ್ರೆಂಡ್ಸ್ ಇದು ಹಿಂದೂ ಮಹಾಗಣಪತಿ. ಬನ್ನಿ ತೋರಿಸ್ತೀನಿ. ಅದೇ ರೀತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಸಹಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ರೆಡ್ಡಿ ಅವರು ಕೂಡ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಸಾವಯವ ಕೃಷಿಕರಾಗಿರ್ತಕ್ಕಂಥ ಆನಂದ ರೆಡ್ಡಿ ಅವರು ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮಾರ್ಗದರ್ಶಕರು ಅವರು ಸಾವಯವ ಕೃಷಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ಹಿಂದೆ ಪ್ರೇರಣೆ ನಾವು ಯಾವತ್ತೂ ಬಿಟ್ಟಿಲ್ಲ. ಬೆಳೆದ ಭಾರತ ಕಿಸಾನ್ ಸಂಘ ಇಲ್ಲ ನಮಗೆ ನಮ್ಮ ನಾರಾಯಣ ಸ್ವಾಮಿ ಬಗ್ಗೆ ಅದರಿಂದ ಮತ್ತು ಈಗ ನಮ್ಮ ಉದ್ಯಮಿ ಮಾತು ಆಯೋಜನೆಯಲ್ಲಿ ಅವರು ಕೂಡ ಸಾವಯವ ಕೃಷಿ ಆ ಸಾವಯವ ಕೃಷಿ ಬಗ್ಗೆ ಅವಾಗ ಏನು ಮಾಡಿದ್ದಾರೆ ಅದು ಉದ್ದೇಶ ಇಟ್ಕೊಂಡು ಅವರು ಮಾತಾಡ್ತಾರೆ. ಈ ಬಲರಾಮ ಅಂತಕ್ಕಂಥದ್ದು ಸುಮಾರು ಇತಿಹಾಸದ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂದ್ರೆ ಶ್ರೀಕೃಷ್ಣನ ಅಣ್ಣನಾಗಿರ್ತಕ್ಕಂಥವ್ರು. ಅಣ್ಣನಾಗಿರ್ತಕ್ಕಂಥವ್ರನ್ನೇ ಮತ್ತು ವಸುದೇವ ಮತ್ತು ದೇವಕಿಯವರ ಗರ್ಭದಲ್ಲಿ 7ನೇ ಪುತ್ರನಾಗಿ ಈ ಒಂದು ಬಲರಾಮದೇವರು ಜನಿಸುತ್ತಾರೆ. ಆ ಒಂದು ದಿನದಲ್ಲಿ ಅನ್ಕೊಂಡ್ರಿ ಈ ಬಲರಾಮ ಅಂತಕ್ಕಂಥವ್ರು ಸುಮಾರು ಇತಿಹಾಸದ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂದ್ರೆ ಶ್ರೀಕೃಷ್ಣನ ಅಣ್ಣನಾಗಿರ್ತಕ್ಕಂಥವ್ರು. ಅಣ್ಣನಾಗಿರ್ತಕ್ಕಂಥವ್ರನ್ನೇ ಮತ್ತು ವಸುದೇವ ಮತ್ತು ದೇವಕಿಯವರ ಗರ್ಭದಲ್ಲಿ 7ನೇ ಪುತ್ರನಾಗಿ ಈ ಒಂದು ಬಲರಾಮದೇವರು ಜನಿಸುತ್ತಾರೆ. ಆ ಒಂದು ದಿನದಲ್ಲಿ ಹಿಂದೂ ಮಹಾಗಣಪತಿ ಹತ್ರ ಪ್ರಸಾದ ಹಂಚ್ತಿದ್ರು ಫ್ರೆಂಡ್ಸ್ ನೋಡಿ. ಹಿಂದೂ ಮಹಾಗಣಪತಿ ಹತ್ರ ಪ್ರಸಾದ ತಿಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ನೋಡೋದು ಮುಗಿಸ್ಕೊಂಡು ಮನೆ ಕಡೆ ಹೊರಡೋಣ ಅಂತೇಳಿ ರೆಡಿ ಆದ್ವಿ ಫ್ರೆಂಡ್ಸ್. ಪ್ರಸಾದ ತುಂಬ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ಚಳ್ಳಕೆರೆ ಇರೋ ಗಣೇಶನ ಮತ್ತು ನಮ್ಮ 3 ಜನನ
ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್ ಫ್ರೆಂಡ್ಸ್.